ಇಲ್ಲ ಅಂತ ಹೇಳಿ ಪ್ರಶ್ನೆ ಬಂದು ಆವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ ಏನ್ ಹೇಳಿದ್ದಾರೆ ಅಂದ್ರೆ, ಈಗ ಡೈರೆಕ್ಟ್ಲಿ ಹೈವೇದಿಂದ ಒಂದು ಸಪರೇಟ್ ಟ್ರ್ಯಾಕ್ ಮಾಡಿಕೊಂಡು ಸಂಗಮ್ ರೋಡ್ ಏನ್ ಬರ್ತಾ ಇದೆ ಅದರಲ್ಲಿ ನಿಮ್ಮ ಫ್ಲೈಓವರ್ ಸ್ಟಾರ್ಟ್ ಆಗಬೇಕು. ಎಲ್ಲಾ ಫ್ಲೈಓವರ್ ಹೈಟ್ ನಾವು ಜಾಸ್ತಿ ಕೊಡ್ತಾ ಇದ್ವಿ. ಯಾಕೆ ಅಂದ್ರೆ ಕೆಳಗಡೆ ಕಮರ್ಷಿಯಲ್ ಏರಿಯಾಸ್ಗೆ ತೊಂದರೆ ಆಗಬಾರದು. ಉದಾಹರಣೆಗೆ ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಹೈಟ್ ಎಷ್ಟಿರುತ್ತೆ, ಕೆಳಗಡೆ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ತೊಂದರೆ ಆಗದಂತೆ ಇರಬೇಕಂತ ಹೇಳಿ ಆವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಮತ್ತೆ MLA ಅವರು ನಮಗೆ ಹೇಳಿದ್ದಾರೆ. ಅದರಂತೆ ನಾವು ಹೈಟ್ ಜಾಸ್ತಿ ಮಾಡ್ತೀವಿ. ಈಗ ಸಂಗಮ್ ರೋಡ್ ಇಂದ ಬಂದು ಅಶೋಕ ಸರ್ಕಲ್ ಹತ್ರ ಸರ್ಕಲ್ ಬರುತ್ತೆ, ಅದರಿಂದ ಒಂದ್ ರೋಡ್ ನಿಮಗೆ ಮತ್ತೆ ಕೋಲ್ಹಾಪುರ್ ರೋಡ್, ನಮ್ಮ ಕಿಲ್ಲಾಕೆರೆ ರೋಡ್ ಏನಿದೆ ಅದರಲ್ಲಿ ಹೋಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ RTO ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುಖಾಂತರ ಚೆನ್ನಮ್ಮ ಸರ್ಕಲ್ಗೆ ಬಂದು ಬೋಗಾರ್ವೇಸ್ ತನಕ ರೋಡ್ ಹೋಗಿ ಬೋಗಾರ್ವೇಸ್ಗೆ ಡಿಸೆಂಡ್ ಆಗುತ್ತೆ. ಮಧ್ಯದಲ್ಲಿ ಎಲ್ಲೆಲ್ಲಿ ಇಳಿಬಹುದು, ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಕಡೆ CBT ಕಡೆ ಇಳಿಬಹುದು, ಒನ್ ಡೌನ್. ಮತ್ತೆ ಇನ್ನೊಂದು ಈಗ SP ಅವರ ಕಚೇರಿ, ಪೊಲೀಸ್ ಕಮಿಷನರ್ ಕಚೇರಿ ಏನಿದೆ ಅಲ್ಲಿ ಒಂದು ಇಳಿಬಹುದು. ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಡೌನ್ ರ್ಯಾಂಪ್ ಬರುತ್ತೆ, ಅಪ್ ರ್ಯಾಂಪ್ ಬರುತ್ತೆ, ಅಲ್ಲಿ ಇಳಿಬಹುದು. ಮತ್ತೆ ಕ್ಲಬ್ ರೋಡ್ ಏನ್ ಬರುತ್ತೆ ಅಲ್ಲಿ ಇಳಿಬಹುದು. ಸೊ ಚೆನ್ನಮ್ಮ ಸರ್ಕಲ್ ಹತ್ರ ಒಂದು ದೊಡ್ಡ ರೋಟರಿ ಬರುತ್ತೆ, ಅಲ್ಲಿಂದ 3 ಡೈರೆಕ್ಷನ್ಸ್ ಅಲ್ಲಿ ತಾವು ಇಳಿಬಹುದು. ಈಗ ಸಿಟಿ ಸೆಂಟರ್ ಒಳಗಡೆ ಬರ್ಬೇಕಂದ್ರೆ, ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ ನಮ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಇದು DC ಕಚೇರಿ ಈ ಏರಿಯಾದಲ್ಲಿ, ಇಲ್ಲಿ ಚೆನ್ನಮ್ಮ ಸರ್ಕಲ್ ಇಂದ ಒಂದು ಡೌನ್ ರ್ಯಾಂಪ್ ಬಂದು ಒಂದು ಮಲ್ಟಿ ಸ್ಟೋರಿಡ್ ಪಾರ್ಕಿಂಗ್ ಇಲ್ಲಿ ಮಾಡಬೇಕು. ಯಾರ್ಯಾರು ಪಾರ್ಕಿಂಗ್ ಹೋಗ್ಬೇಕು, ಯಾರ್ಯಾರು ಮತ್ತೆ ಡೈವರ್ಷನ್ ತಗೊಂಡು ಕೆಳಗಡೆ ರೋಡ್ಗೆ ಕನೆಕ್ಟ್ ಮಾಡ್ಕೋಬೇಕು, ಆ ಒಂದು ಆಪ್ಷನ್ ಅವೈಲೇಬಲ್ ಇರಬೇಕಂತ ಹೇಳಿದ್ದಾರೆ. ನಾವು ನಮ್ಮ ಪ್ಲಾನ್ ಅಲ್ಲಿ ಅದನ್ನು ಅಳವಡಿಸಿಕೊಂಡು DPR ರೆಡಿ ಮಾಡಿದ್ದೀವಿ. ಈಗ ಸಬ್ಮಿಷನ್ಗೆ ಧಾರವಾಡ ಸೈಡ್ ರೋಡ್, ಇದು ಕೋಲ್ಹಾಪುರ್ ಸೈಡ್ ರೋಡ್, ಇದು ಕಿಲ್ಲಾಕೆರೆಯಿಂದ ಕೋಲ್ಹಾಪುರ್ ರೋಡ್, ಇದು ನಮ್ಮ SP ಕಚೇರಿ, ಇದು ನಮ್ಮ CBT, ಇದು ನಮ್ಮ DC ಆಫೀಸ್, ಇದು ಬಿಮ್ಸ್, ಇದು ಕ್ಲಬ್ ರೋಡ್, ಇದು ಬೋಗಾರ್ವೇಸ್. ಈ ಪಾಯಿಂಟ್ ಅಲ್ಲಿ ಇದರಲ್ಲಿ ಸಾಮ್ರಾ ರೋಡ್ ನಾನು ಹೇಳ್ತೀನಿ. ಈ ಏನ್ ಹೈವೇ ಇಂದ ನಾವು ಬೇರೆ ಸೈಡ್ ಒಂದು ರೋಡ್ ತೋರಿಸ್ತಾ ಇದ್ವಿ, ಇದು ROB ಕ್ರಾಸ್ ಮಾಡಿಕೊಂಡು ಡೈರೆಕ್ಟ್ಲಿ ಸಾಮ್ರಾ ರೋಡ್ಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಈ ಸಿಂಗಲ್ ಅಂಡ್ ಡಬಲ್ 4 ಲೇನ್ ರೋಡ್.